ಹಲೋ ವೀಕ್ಷಕರೇ, ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಂತಂದರೆ ಟಾಕ್ಸಿಕ್ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ಸ್. ಹೌದು ವೀಕ್ಷಕರೇ, ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗೋಕ್ಕೂ ಮೊದಲೇ ಇದಕ್ಕೆ ಸಿನಿಮಾಗೆ ಹೈಪ್ ಇಲ್ಲ, ಏಡ್ ಸರ್ಟಿಫಿಕೇಟ್ ಸಿನಿಮಾ, ಸೊ ಜನ ನೋಡಲು ಯಾರು ಥಿಯೇಟ್ರಿಗೆ ಬರಲ್ಲ ಅನ್ನೋ ಥರ ಒಂದು ಕೂಗಿತ್ತು ರಿಲೀಸ್ ಆಗೋಕ್ಕಿಂತ ಮುಂಚೆ ಅಡ್ವಾನ್ಸ್ ಬುಕ್ಕಿಂಗ್ಸ್. ಸೊ ಯಾವಾಗ 21 ಮಿಡ್ನೈಟಲ್ಲಿ ಏನು ಅಡ್ವಾನ್ಸ್ ಬುಕ್ಕಿಂಗ್ ಓಪನ್ ಮಾಡ್ತಾರೆ ಆಗಿಂದನೇ ಸ್ಟಾರ್ಟ್ ಆಗಿದೆ ಅದು ಯಾವ ಲೆವೆಲಿಗೆ ಬುಕ್ಕಿಂಗ್ ಆಗ್ತಾ ಇದೆ ಟಿಕೆಟ್ಸ್ಗಳು ಅಂಥೇಳಿ. ಸೊ ರಿಲೀಸ್ಗೆ ಇನ್ನೂ 5 ದಿನ ಬಾಕಿ ಇರಬೇಕಾಗಿದ್ರೇ ಸಿನಿಮಾಕ್ಕೆ ಹತ್ತತ್ರ ಪರ್ ಅವರ್ 30K ಸೋಲ್ಡ್ ಔಟ್ ಆಗಿದೆ ಟಿಕೆಟ್ಸ್. ಸೊ ಇಲ್ಲೇ ಅರ್ಥ ಮಾಡ್ಕೊಬೇಕು ಟಾಕ್ಸಿಕ್ ಸಿನಿಮಾಗೆ ಯಾವ ಲೆವೆಲ್ಗೆ ಹೈಪ್ ಕ್ರಿಯೇಟ್ ಆಗಿದೆ ಅಂತ. ಇನ್ನು ರೀಸೆಂಟಾಗಿ ನಮ್ಮ ಕಾಂತಾರ ಚಾಪ್ಟರ್ 1 ಏನು ರಿಲೀಸ್ ಆಗಿತ್ತಲ್ಲ ಆ ಅಡ್ವಾನ್ಸ್ ಬುಕ್ಕಿಂಗ್ಸ್ನು ಕೂಡ ಕ್ರಾಸ್ ಮಾಡಿದೆ ಈ ಟಾಕ್ಸಿಕ್ ಮೂವಿ. ಹೌದು, ನಮ್ಮ ಕಾಂತಾರ ಸಿನಿಮಾ 13 ಕೋಟಿ ಏನು ಕರ್ನಾಟಕದಲ್ಲಿ ಮಾತ್ರ ಅಡ್ವಾನ್ಸ್ ಬುಕ್ಕಿಂಗ್ ಆಗಿತ್ತು. ಬಟ್ ಇದು ಇನ್ನೂ 4 ದಿನ ಇರಬೇಕಾದ್ರೆ 13 ಕೋಟಿ ಏನು ಅಡ್ವಾನ್ಸ್ ಬುಕ್ಕಿಂಗ್ ಇದೆ ಕ್ರಾಸ್ ಮಾಡಿದೆ. ಸೊ ಇದು ಅಂದಾಜು ಏನಿಲ್ಲ ಅಂತಂದ್ರೆ ಒಂದು 20 ಕೋಟಿವರೆಗೂ ಇಲ್ಲ 25 ಕೋಟಿವರೆಗೂ ಅಡ್ವಾನ್ಸ್ ಬುಕ್ಕಿಂಗ್ ಆದರೆ, ಸೊ ಫಸ್ಟ್ ಡೇ ಮಾತ್ರ 30 to 35 crores ಮಾತ್ರ ಕನ್ಫರ್ಮ್ ಆಗಿ ಕಲೆಕ್ಷನ್ ಆಗುತ್ತೆ ಬರೀ ಕರ್ನಾಟಕದಲ್ಲಿ ಮಾತ್ರ. ಸೊ ಈಗ ಕರ್ನಾಟಕದಲ್ಲಿನೇ 13 ಕೋಟಿ ಆಗಿದ್ದರೆ ಇನ್ನು ಹಿಂದಿಯಲ್ಲಿ ಆಲ್ಮೋಸ್ಟ್ 8 ಕೋಟಿಯಿಂದ 9 ಕೋಟಿವರೆಗೂ ಅಡ್ವಾನ್ಸ್ ಬುಕ್ಕಿಂಗ್ ಆಗಿದೆ. ಸೊ ಇದು ಮೊದಲಿಗೆ ಏನಂತ ಹೇಳಿದ್ರು, ಟ್ರೇಡು ಅಲ್ಲೇ ಟ್ರೆಂಡ್ ಆಗಲಿ ಏನತ್ತಿತ್ತು ಅಂತಂದರೆ ಕೇವಲ ಈ ಸಿನಿಮಾ ಒಂದು 20 to 25 ಕೋಟಿ ಆಗ್ಬೋದು, ಇಲ್ಲ 20 ಕೋಟಿ ಒಳಗಡೆ ಫಸ್ಟ್ ಡೇ ಕಲೆಕ್ಷನ್ ಆಗುತ್ತೆ ಅಂತ ಹೇಳಿದ್ರು. ಆಲ್ರೆಡಿ 8 to 9 ಕೋಟಿ ಬರೀ ಅಡ್ವಾನ್ಸಲ್ಲೇ ಬುಕ್ಕಿಂಗ್ ಆಗಿದೆ. ಸೊ ಇದು ಏನಿಲ್ಲ ಅಂತಂದರೆ 20 to 25 ಕೋಟಿ ಅಡ್ವಾನ್ಸ್ ಬುಕ್ಕಿಂಗ್ ಆಗುತ್ತೆ ಇನ್ನು 4 ಡೇಸಲ್ಲಿ. ಸೊ ಹಾಗಾಗಿ ಈ ಸಿನಿಮಾ ಹಿಂದಿ ನೆಟ್ ಏನಿಲ್ಲ ಅಂತಂದರೂ 30 to 35 ಅಥವಾ 40 to 45 ಫಸ್ಟ್ ಡೇ ಕಲೆಕ್ಟ್ ಮಾಡುವ ಎಲ್ಲ ಸಾಧ್ಯತೆ ಇದೆ. ಇನ್ನೂ ಬುಕ್ಕಿಂಗ್ಸ್ ಚೆನ್ನಾಗಾಯಿತು, ಫಸ್ಟ್ ಡೇ ಚೆನ್ನಾಗಿತ್ತು ಅಂತಂದರೆ 50 crore ದಾಟುವ ಯಾವುದೇ ಡೌಟ್ ಆಗಲಿ ಸಂದೇಹ ಆಗಲಿ ಬರೋದೇ ಇಲ್ಲ. ಸೊ ಡೆಫಿನೆಟ್ಲಿ ಇದು ಹಿಂದಿಯಲ್ಲಿ 50 ಕೋಟಿ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಈಗಿನ ಟ್ರೆಂಡ್ ನೋಡ್ತಾ ಇದ್ದರೆ. ಮುಂದೆ ಏನಾಗುತ್ತೆ ಅನ್ನೋದು ಕಾದು ನೋಡಬೇಕು. ಬಟ್ ಇಲ್ಲಿಯವರೆಗೂ ಅಂತ ನೋಡ್ತಾ ಇದ್ದರೆ ಮಿನಿಮಮ್ 35-40 ಇಲ್ಲ 45 ಕೋಟಿವರೆಗೂ ಫಸ್ಟ್ ಡೇ ನೆಟ್ ಬರೋದಂತೂ ಕನ್ಫರ್ಮ್ ಆಗಿದೆ. ಇನ್ನು ಓವರ್ಸೀಸ್ನಲ್ಲೂ ಆಲ್ಮೋಸ್ಟ್ 600K ಆಗಿದೆ. ಹತ್ತತ್ರ 5 to 6 ಕೋಟಿವರೆಗೂ ಬುಕ್ ಆಗಿದೆ. ಮೀನ್ಸ್ ಅಡ್ವಾನ್ಸ್ ಬುಕ್ಕಿಂಗ್ ಸೇಲ್ ಆಗಿದೆ ಇದು ಪ್ರೀಮಿಯರ್ಸ್ ಡೇಗೆ. ಸೊ ಅಲ್ಲಿನೂ ಕೂಡ ಏನಿಲ್ಲ ಅಂತಂದ್ರೆ 10 ಕೋಟಿ ಮೇಲೇ ಫಸ್ಟ್ ಡೇ ಆಗುತ್ತೆ. 10 to 15 ಕೋಟಿ ಮಿನಿಮಮ್ ನಮಗೆ ಓವರ್ಸೀಸಿಂದನೇ ಬರುತ್ತೆ. ಸೊ ಓವರಾಲ್ ಆಗಿ ಇಲ್ಲಿಯವರೆಗೂ ಟಾಕ್ಸಿಕ್ ಸಿನಿಮಾ 15 ಕೋಟಿ ಕರ್ನಾಟಕದಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಆಗಿದ್ದರೆ ಹಿಂದಿ ಮಾರ್ಕೆಟ್ನಲ್ಲಿ 8 ಕೋಟಿ ಆಗಿದೆ, ಓವರ್ಸೀಸಲ್ಲಿ 6 ಕೋಟಿ ಆಗಿದೆ. ಸೊ ಓವರಾಲ್ ಆಗಿ ಇಲ್ಲಿವರೆಗೂ ಕಲೆಕ್ಷನ್ ಏನಂತಂದರೆ 15 ಕೋಟಿ ಕರ್ನಾಟಕ ಅಂತಂದರೆ 15, 8, 23, 28 to 30 ಕೋಟಿವರೆಗೂ ಫಸ್ಟ್ ಡೇ ಅಡ್ವಾನ್ಸ್ ಸೋಲ್ಡ್ ಔಟ್ ಆಗಿದೆ. ಅಂದರೆ 30 ಕೋಟಿಯವರೆಗೂ ಅಡ್ವಾನ್ಸ್ ಬುಕ್ಕಿಂಗ್ ಆಗಿದೆ ಇಲ್ಲಿವರೆಗೂ. ಸೊ ಇದು ನೋಡ್ತಾ ಇದ್ದರೆ ಈಸಿ 50 ಕೋಟಿ ಫಸ್ಟ್ ಡೇ ಅಂತೂ ವರ್ಲ್ಡ್ ವೈಡ್ ಕ್ರಾಸ್ ಆಗೋದಂತೂ ಈಸಿ. ಸೊ ನಮ್ಮ ಟಾರ್ಗೆಟ್ ಅಂತಂದರೆ ಟಾಕ್ಸಿಕ್ ಸಿನಿಮಾದ ಟಾರ್ಗೆಟ್ ಏನಿದೆ ಅಂತಂದರೆ 100 ಕೋಟಿಯವರೆಗೂ ಫಸ್ಟ್ ಡೇ ಮಿನಿಮಮ್ ಆಗಿ ಬರಬೇಕು ಅಂತ. ಬಟ್ 100 ಕೋಟಿ ಈಗ ನೋಡ್ತಾ ಇದ್ದರೆ ಟ್ರೆಂಡು ಭಾಳ ಈಸಿ ಇದೆ. ಈಗ ಟ್ರೆಂಡ್ ಏನಿದೆ ಅಂತಂದರೆ 150 ಕೋಟಿಗೆ ಆಗುತ್ತಾ ಇಲ್ವಾ ಅನ್ನೋದೇ ಈಗ ಅಭಿಮಾನಿಗಳಲ್ಲಿ ಕಾಯ್ತಾ ಇರೋದು ಒಂದು ಕುತೂಹಲ ಥರ ಇದೆ. ಸೊ ನೋಡೋಣ ಈ ಸಿನಿಮಾ ಟಾಕ್ಸಿಕ್ ಸಿನಿಮಾ ನಮಗೆ ಕನ್ನಡ ಸಿನಿಮಾಕ್ಕೆ ಬೂಸ್ಟ್ ಥರ ಬರ್ತಾ ಇದೆ. ಸೊ ಎಲ್ಲರೂ ಈ ಸಿನಿಮಾವನ್ನು ಥಿಯೇಟ್ರಲ್ಲೇ ನೋಡಿ ಕನ್ನಡ ಸಿನಿಮಾವನ್ನು ಬೆಳೆಸಿ. ಅದರ ಜೊತೆಗೆ ಈ ಸಿನಿಮಾದಲ್ಲಿ ಯಾರ್ಯಾರು ಆ್ಯಕ್ಟ್ ಮಾಡಿದ್ದಾರೆ, ಯಶ್ ಆಗಲಿ, KR ಅಡ್ವಾಣಿ ಆಗಲಿ, ನಯನತಾರ, ಹುಮಾ ಕುರೇಶಿ, ತಾರಾ, ಆಮೇಲೆ ರುಕ್ಮಿಣಿ ವಸಂತ್, ತುಂಬ ದೊಡ್ಡ ಸ್ಟಾರ್ ಕ್ಯಾಸ್ಟೇ ಈ ಸಿನಿಮಾದಲ್ಲಿ ಇದೆ. ಸೊ ಅದ್ರ ಜೊತೆಗೆ ಮಲಯಾಳಿ ಡೈರೆಕ್ಟರ್ ಗೀತು ಮೋಹನ್ದಾಸ್ ಅವರ ಡೈರೆಕ್ಷನ್ ಕೂಡ ಇದೆ. ಪ್ರೊಡ್ಯೂಸರ್ ಆಗಿ ಒನ್ ಆಫ್ ದಿ ಪ್ರೊಡ್ಯೂಸರ್ ಯಶ್ ಕೂಡ ಈ ಸಿನಿಮಾದಲ್ಲಿ ಇದು ಮಾಡಿದ್ದಾರೆ. ಅದ್ರ ಜೊತೆಗೆ ಕೆವಿನ್ ಪ್ರೊಡಕ್ಷನ್ ಕೂಡ ಇದಕ್ಕೆ ಒನ್ ಆಫ್ ದಿ ಪ್ರೊಡ್ಯೂಸರ್, ಸೊ ಮೇನ್ ಪ್ರೊಡ್ಯೂಸರ್. ಸೊ ಈ ಸಿನಿಮಾಗೆ ಒಳ್ಳೆಯದಾಗಲಿ, ಚೆನ್ನಾಗಿ ಹಿಟ್ ಆಗಲಿ. ಕನ್ನಡ ಸಿನಿಮಾದಲ್ಲಿ ಬರ್ತಾ ಇರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ
ಸೊ ಈ ಸಿನಿಮಾಗೋಸ್ಕರ ಇಡೀ ಇಂಡಿಯಾ ಅಲ್ಲ, ಇಡೀ ದೇಶನೇ ಕಾಯ್ತಾ ಇದೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ರೀಸೆಂಟಾಗಿ ರಿಲೀಸ್ ಆದ ಇಂಗ್ಲೀಷ್ ಟ್ರೈಲರ್ ಕೂಡ ನೋಡಿದ್ವಿ, ಅದು ಸಖತ್ತಾಗಿ ಮೂಡಿ ಬಂದಿದೆ. ಸೊ ಈಗೇನಂತಂದರೆ ಈ ಸಿನಿಮಾ ಒಳ್ಳೆ ಕಲೆಕ್ಷನ್ ಆದ್ರೆ ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ಒಂದು ಬೂಸ್ಟ್ ಸಿಕ್ಕಂಗಾಗುತ್ತೆ. ಸೊ ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ, ಪೈರಸಿಗೆ ಸಪೋರ್ಟ್ ಮಾಡಬೇಡಿ ದಯವಿಟ್ಟು. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ನಮಸ್ಕಾರ.